ಏನಮ್ಮ ಪೂಜಾ, ಹೇಗಾಗ್ತಾ ಇದೆ ಕೆಲಸ? MD ಅನ್ನೋ ಜವಾಬ್ದಾರಿ ಹೊತ್ಕೊಂಡಿದೀಯಾ? ಚೆನ್ನಾಗಿದ್ಯಾ? ಹಾ ಮಾವ, ಪರವಾಗಿಲ್ಲ. ಮನೇಲಿ ನೀನು ಕನ್ನಿಕಾ ಹಾವು ಮುಗಿಸಿ ತರ ಜಗಳ ಆಡ್ತಿರ್ತೀರ, ಅಲ್ಲೂ ಅದನ್ನ ಮಾಡ್ತಿಲ್ಲ ತಾನೇ? ಅಯ್ಯಯ್ಯೋ, ಇಲ್ಲ ಮಾವ, ಪಾಪ ಕನಿಕಾ ತುಂಬಾ ಹೆಲ್ಪ್ ಮಾಡ್ತಿದ್ದಾಳೆ. ಅವನ ಡ್ಯಾಡ್ಗೆ ಏನಾಗಿದೆ? ನಾನಿದೆ CEO ಆಗಿ ಕೂತಿದ್ದೀನಿ, ನನ್ನ ಮಾತಾದ್ರೂ ಕೇಳ್ಬೇಕಲ್ವಾ? ಹೋಗಿ ಹೋಗಿ ಪೂಜಾನ ಜಾಗ ಕೂರಿಸಿದ್ದಾರೆ. ಓ ಗಾಡ್, ಪೂಜಾ ಬೇರೆ ಅಲ್ಲಿಗೆ ಹೋಗ್ತಿದ್ದಾಳೆ, ಶ್ರೇಷ್ಠ ಬೇರೆ ಇನ್ನೂ ಅಲ್ಲೇ ಇದ್ದಾಳೆ. ಅಷ್ಟು ಶ್ರೇಷ್ಠಂಗೆ ಕಾಲ್ ಮಾಡಿ ಅಲ್ಲಿಂದ ಹೊರಡಕ್ಕೆ ಹೇಳ್ಬೇಕು. ನೀನ್ ಏನೇ ಹೇಳು ಪ್ರಿಯಾ, ನೀನ್ ಹೇಳಿದ ವಿಷಯ ಮಾತ್ರ ಸತ್ಯ ನೋಡು. ಅಯ್ಯೋ ಮೇಡಮ್, ಆ ತರ ಹೊರಗಡೆ ಹೇಳ್ಬಿಟ್ರೆ ಅಷ್ಟೇ ನನ್ ಕೆಲ್ಸ ಹೋಗ್ಬಿಡುತ್ತೆ. ಅರೆ, ಕನಿಕಾ ಮೇಡಮ್ ಫೋನ್ ಮಾಡ್ತಿದ್ದಾರೆ. ಹಲೋ ಮೇಡಮ್. ಶ್ರೇಷ್ಠ ಇದ್ದಾಳ ಅಲ್ಲಿ? ಹಾ ಮೇಡಮ್, ಇಲ್ಲೇ ಇದ್ದಾರೆ. ಫೋನ್ ಕೊಡು ಅವಳಿಗೆ. ಹಾ ಮೇಡಮ್. ಹಲೋ ಶ್ರೇಷ್ಠ, ನಿಂಗೆ ಆಗ್ಲಿಂದ ಕಾಲ್ ಮಾಡ್ತಿದ್ದೀನಿ, ಫೋನಲ್ಲಿ ಇಟ್ಟಿದ್ಯಾ? ಫಸ್ಟ್ ಅಲ್ಲಿಂದ ಹೊರಡು. ಹೊರಡೋದಾ? ನಿನ್ಗೇನಾದ್ರು ತಲೆಗಿನ ಕೆಟ್ಟಿದ್ಯಾ ಹೇಗೆ? ಶ್ರೇಷ್ಠ, ಕ್ವಶನ್ ಮೇಲೆ ಕ್ವಶನ್ ಮಾಡಬೇಡ. ಹೊರಡ್ತಿರೋ ಅಂದ್ರೆ ಹೊರಡ್ತಿರ್ಬೇಕಷ್ಟೇ. ಬಟ್ ರೀಸನ್ ಏನು ಕನಿಕಾ? ರೀಸನ್ ಏನಂದ್ರೆ ಡ್ಯಾಡ್ ಪೂಜನ ಪೋಸ್ಟ್ಗೆ ಹೈಯರ್ ಮಾಡಿದ್ದಾರೆ. ವಾಟ್? ಎಸ್, ನನ್ಗೂ ಇವಾಗ್ಲೇ ಗೊತ್ತಾಗಿತ್ತು ನನ್ ಪೋಸ್ಟ್ ನ ಪೂಜಾ ತಗೊಂಡಿದ್ದಾಳೆ ಅಂತ. ಅವಳು ಇವಾಗ ಅಲ್ಲಿಗೆ ಬರ್ತಿದ್ದಾಳೆ. ಆಮೇಲೆ ಅವಳಿಗೆ ಏನಾದ್ರೂ ವಿಷಯ ಗೊತ್ತಾದ್ರೆ ಅಷ್ಟೇ ಕತೆ. ನೀನ್ ಪ್ಲೀಸ್ ಬೇಗ ಹೊರಡು. ಅಲ್ಲ ಕನಿಕಾ, ನೋಡು, ಇವಾಗ ಏನ್ ಮಾಡೋದಕ್ಕೂ ಟೈಮ್ ಇಲ್ಲ. ಪ್ಲೀಸ್ ಅಲ್ಲಿಂದ ಹೊರಡು ಒಂದೇ. ಸುಮ್ನೆ ಸಮಸ್ಯೆನ ದೊಡ್ಡದ್ ಮಾಡಬೇಡ. ಮೇಡಮ್, ಏನಾದ್ರು ಸಮಸ್ಯೆನಾ? ಅದ್ಯಾರೋ ಬರ್ತಿದಾರಂತೆ, ಅದಕ್ಕೆ ನಾನ್ ಹೊರಡ್ಬೇಕಂತ. ನೀವ್ ಹೊರಡ್ಬೇಕಾ? ಯಾಕೆ ಮೇಡಮ್? ಅದೇನೋ ಪ್ರಾಬ್ಲಮ್ ಅನ್ಲು ಕನಿಕಾ. ಅದೇನೋ ಪ್ರಾಬ್ಲಮ್ ಆಗುತ್ತೆ ಅಂತ ನೀವಾಗ ಭಯ ಪಟ್ಕೊಂಡು ಹೋಗ್ಬೇಕು ಮೇಡಮ್. ನಂಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ. ಆದ್ರೆ ಏನ್ ಮಾಡೋದು, ಅವಳು ಹೋಗ್ಲೇಬೇಕು ಅಂತಿದ್ದಾಳಲ್ಲ, ಹೊರಡ್ತೀನಿ. ಹಾಯ್. ಹಾಯ್. ನೀವು? ನಾನ್ ಪೂಜಾ, ಕಾಮತ್ ಮನೆ ಸೊಸೆ. ಇನ್ ಮುಂದೆ ಈ ಟ್ರಸ್ಟ್ಗೆ MD. MDನಾ? ಮತ್ತೆ ಅವರು ಅಂದ್ರೆ ಯಾರು? ಯಾರೋ ಕನಿಕಾ ಮೇಡಮ್ ಕಡೆಯಿಂದ ಬಂದಿದ್ರಲ್ವಾ ಅವರು? ಅಲ್ಲ ಭಾಗ್ಯ, ಇಂಥ ವಯಸ್ಸಲ್ಲೇ ಮದುವೆ ಆಗಬೇಕು ಅಂತ ಯಾರಾದ್ರೂ ಶರ ಬರ್ದಿಟ್ಟಿದಾರ? ಅದಕ್ಕೆ ಹೇಳ್ತಾ ಇದ್ದೀನಿ, ಜೀವನ ಸಂಗಾತಿ ಮುಖ್ಯ ಅಪ್ಪ, ಒಂದು ಮದುವೆ ಆಗು ಅಂತ ಹೇಳಿದ್ರೆ ಹಿಂದೆ ಮುಂದೆ ನೋಡ್ತಾ ಇದ್ದಾನೆ ನನ್ನ ಫ್ರೆಂಡು. ಅದಕ್ಕೆ ನಿನ್ನನ್ನು ಕರೆದಿದ್ದು. ಈಗ ನೀನು ನೇರವಾಗಿ ಅಡ್ವರ್ಟೈಸ್ ಮಾಡು. ಗೆಳತಿ, ಅದು ಅಡ್ವರ್ಟೈಸ್ ಅಲ್ಲ, ಅಡ್ವೈಸ್. ಕೇಳಿಸ್ಕೊಂಡಿಲ್ಲ ಭಾಗ್ಯ, ಅದೇನೋ ಅದನ್ನೇ ಮಾಡು. ಈ ವಯಸ್ಸಲ್ಲಿ ನನಗೆ ಯಾಕೆ ಮದುವೆ ಅಂತಿದ್ದಾನೆ, ವಾದ ಮಾಡ್ತಾನೆ ನನ್ನ ಹತ್ರ. ಅದೇವ್ರೆ, ನನ್ನ ಪ್ರಕಾರ ಪ್ರೀತಿ ಅನ್ನೋದು ಗೌರವ. ಇದಕ್ಕೆ ಹೆಸರು ಪ್ರೀತಿನ ಅಂತ ನನಗೆ ಗೊತ್ತಿಲ್ಲ. ಪ್ರೀತಿಗಿಂತ ದೊಡ್ಡದು ಗೌರವ ಅಲ್ವಾ? ಮದ್ವೆ ಬೇಕಾಗಿರೋದು ವಯಸ್ಸಿಗಲ್ಲ, ಮನಸ್ಸಿಗೆ. ಅದ್ರಲ್ಲೂ ಒಂದ್ ಏಜ್ ಇರುತ್ತಲ್ಲ, ಆ ಏಜಲ್ಲಿ ಆಕರ್ಷಣೆ, ಮೋಹ, ವ್ಯಾಮೋಹಕ್ಕಿಂತ ಜಾಸ್ತಿ ಪ್ರೀತಿ, ವಾತ್ಸಲ್ಯ, ಕರುಣೆ ಇರುತ್ತೆ. ತನ್ನ ಸಂಗಾತಿಯಲ್ಲಿ ಒಬ್ಬ ಒಳ್ಳೆ ಸ್ನೇಹಿತನಾಗ್ಲಿ,
ಸ್ನೇಹಿತೆಯನ್ನಾಗ್ಲಿ ಹುಡುಕ್ತಾ ಇರ್ತಾರೆ. ಅವರಿಬ್ರು ಆಮೇಲೆ ಒಳ್ಳೆ ಸ್ನೇಹಿತರಾಗೆ ಬದುಕ್ತಾರೆ. ವಯಸ್ಸಿದ್ದಾಗ ಇಬ್ರು ನಡುವೆ ಈಗೋ ಜಾಸ್ತಿ ಇರುತ್ತೆ. ನಾನ್ ಹೆಚ್ಚು ನೀನ್ ಹೆಚ್ಚು ಅನ್ನೋ ಭಾವನೆ ಇರುತ್ತೆ. ಅದೇ ಒಂದ್ ಹಂತ ದಾಟದ್ಮೇಲೆ ಇಬ್ರು ಮಾಗ್ತಾರೆ, ಒಬ್ರಿಗೊಬ್ರು ಬಾಗ್ತಾರೆ. ಅಷ್ಟೇ ಯಾಕೆ ತುಂಬಾ ಜನ 40 ದಾಟದ್ಮೇಲೆ ಮದ್ವೆ ಆಗಿ ತುಂಬಾ ಚೆನ್ನಾಗಿರೋರ್ನ ನೋಡಿದೀನಿ ನಾನು. ಮನಸ್ಸು ನಿಜವಾಗ್ಲೂ ಸಂಗಾತಿನ ಬಯಸ್ತಾ ಇದೆ ಅಂದ್ರೆ ವಯಸ್ಸನ್ನ ಪಕ್ಕಕ್ಕಿಟ್ಟು ಮದ್ವೆ ಆಗದೆ ಸರಿ. ಕರೆಕ್ಟಾಗಿ ಹೇಳ್ದೆ. ನನ್ನ ಸೊಸೆ ಅಂದ್ರೆ ನೀನೆ. ಆದ್ರೆ ಈ ಮನ್ಸಲ್ಲಿರೋದನ್ನ ಹೇಳ್ಕೊಳಕ್ಕೆ ತುಂಬಾ ಮುಜುಗರ ಪಟ್ಕೋತಾರಲ್ಲ, ಅವ್ರಿಗೆ ನೀನ್ ಏನ್ ಅಡ್ವರ್ಟೈಸ್ ಕೊಡ್ತೀಯ? ಯಾರತ್ತೆ ಅದು? ನನ್ನ ಫ್ರೆಂಡೇ ಅನ್ಕೋ. ಅಯ್ಯೋ ಅತ್ತೆ, ಅವ್ರಿಗೆ ನಾನೇನ್ ಅಡ್ವೈಸ್ ಕೊಡಕ್ಕಾಗತ್ತೆ? ಯಾಕೆ ಕೊಡಕ್ಕಾಗಲ್ಲ? ಕೆಲವು ಸಲ ಕೊಡ್ಬೇಕಾಗತ್ತೆ. ಕೆಲವರು ಈ LKG UKGಲಿ ಮಕ್ಕಳಿಗೆ ಹೊಡೆದು ಬುದ್ಧಿ ಹೇಳ್ತಾರ ನೋಡು, ಆ ತರ ಇರ್ತಾರೆ. ಹಂಗೆ ಇವನು ನೀ ಹೇಳ್ಬಾರ್ದು. ಆ ದೇವ್ರೆ, ಎಷ್ಟೋ ಸಲ ಮೌನ ನಮ್ಮಿಂದ ಎಲ್ಲವನ್ನೂ ಕಿತ್ಕೊಂಡ್ಬಿಡುತ್ತೆ. ಅದಕ್ಕೆ ಆ ಕ್ಷಣಕ್ಕೆ ಮನ್ಸು ಏನ್ ಅನ್ನಿಸ್ತಾ ಇದೆಯೋ ಅದನ್ನ ಹೇಳ್ಕೊಂಡ್ಬಿಡ್ಬೇಕು. ಆಮೇಲೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಪ್ರಯೋಜನ ಇಲ್ಲ. ಕೇಳಿಸ್ಕೊಂಡೇನಪ್ಪ ಫ್ರೆಂಡು? ಭಾಗ್ಯ, ನೀ ಹೋಗಮ್ಮ. ಅಲ್ಲ, ನೀವಿಬ್ರು ಒಳಗೆ ಬಂದ್ ಕುತ್ಕೊಂಡ್ ಮಾತಾಡಿ. ತುಂಬಾ ಥಂಡಿ ಇದೆ, ಚಳಿ ಇದೆ ಅತ್ತೆ. 2 ನಿಮಿಷ, ಒಂದು ಮುಖ್ಯವಾದ ವಿಷಯ ಮಾತಾಡೋದಿದೆ, ಮಾತಾಡ್ಬಿಟ್ಟು ಬರ್ತೀನಿ. ನೀ ಹೋಗಿರು. ಸರಿ ಆಯ್ತು. ಕೇಳಿಸ್ಕೊಂಡ್ಯಾ? ಈಗೇನ್ ಹೇಳ್ತೀಯ? ಪ್ರೀತಿಗೆ ವಯಸ್ಸು ಮುಖ್ಯ ಅಲ್ಲ, ಮನಸ್ಸು ಅಂದ್ಲು. ಇನ್ನೇನ್ ಬೇಕಪ್ಪ ನಿಂಗೆ? ಗೆಳತಿ, ಅವರು ಜನರಲ್ ಆಗಿ ಹೇಳಿದಷ್ಟೇ. ಮತ್ತಿನ್ನೇನ್ ಮಾಡ್ಬೇಕಿತ್ತ ಅವಳು? ಓಪನ್ ಆಗಿ ಐ ಲವ್ ಯು ಅನ್ಬೇಕಿತ್ತ? ಅಲ್ಲ, ನೀನೇ ಇಷ್ಟು ಮುಜುಗರ ಪಟ್ಕೋತಿದ್ಯಾ ಅಂತದ ಅವಳು ಹೆಣ್ಮಗಳು, ಅವಳಗ್ ಸಂಕೋಚ ಆಗಲ್ವಾ? ಗೆಳತಿ, ಭಾಗ್ಯ ಅವರೇ ಹೇಳಿದ್ರಲ್ವಾ, ಒಂದೊಂದ್ಸಲ ಮೌನನೇ ಪ್ರಾಬ್ಲಮ್ ಆಗುತ್ತೆ, ಮನ್ಸಲ್ಲಿರೋದನ್ನ ಹೇಳ್ಕೋಬೇಕು ಅಂತ. ದೇವಾ ಫ್ರೆಂಡು, ನೀನು ತುಂಬಾ ದಂಡ. ಒಂದಿಷ್ಟು ಅರ್ಥ ಆಗಲ್ಲ ನಿನಗೆ. ಏನ್ ಗೊತ್ತಾ, ಅವಳು ನಿನಗೆ ದಾರಿ ಮಾಡ್ಕೊಡ್ತಾ ಇದ್ದಾಳೆ. ಅವಳ ಮನ್ಸಲ್ಲಿ ಏನ್ ಗೊತ್ತಾ, ಆದಿ ಫಸ್ಟ್ ಹೇಳಿ, ಆಮೇಲೆ ನಾನ್ ಹೇಳ್ತೀನಿ ಅಂತ. ಹೌದಾ? ಈಗ ನೀನೊಂದ್ ಕೆಲ್ಸ ಮಾಡಿ, ಈಗಲೇ ಒಳಗೋಗ್ಬಿಟ್ಟು ಭಾಗ್ಯ ಅವರೇ ಐ ಲವ್ ಯು. ಅಯ್ಯೋ ಗೆಳತಿ, ನೀವು ಸುಮ್ನೆ ಏನೇನೋ ಹೇಳಿ ನನ್ನ ಕನ್ಫ್ಯೂಸ್ ಮಾಡಬೇಡಿ. ಆ ತರ ಎಲ್ಲ ಏನೂ ಇಲ್ಲ. ಫ್ರೆಂಡು, ಎಲ್ಲ ವಿಷಯದಲ್ಲೂ ಲೇಡೀಸ್ ಫಸ್ಟ್ ಅಂತ, ಆದ್ರೆ ಈ ವಿಷಯದಲ್ಲಿ ಮಾತ್ರ ಬಾಯ್ಸ್ ಫಸ್ಟ್. ಈಗ ನೀನು ಮೊದಲನೇ ಹೆಜ್ಜೆ ಇಡಬೇಕು. ಅವಳಾಗೆ ನಿನ್ನ ಹತ್ರ ಬಂದು ಅದೇ ಅವ್ರೆ ಪ್ರೀತಿ ಹೇಳ್ಕೊಳ್ಳಿ ಅಂತ ಕೇಳಕ್ಕಾಗತ್ತ ಅವಳು? ಪಾಪ, ಅದಕ್ಕೆ ನೋಡು ಸುತ್ತಿ ಬಳಸಿ ಹೇಳಿದಾಳೆ. ಹೋಗಪ್ಪ, ಇಷ್ಟ ಹೇಳಿದ್ರು ನೀನ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನು ಏನ್ ಮಾಡಕ್ಕಾಗತ್ತೆ ಹೇಳು? ಹಾಗಂತೀರ ಗೆಳತಿ? ಹೌದು ಫ್ರೆಂಡ್, ನನ್ ಭಾಗ್ಯಂಗೂ ಭಾವನೆಗಳಿದೆ. ಆಯ್ತು, ಸರಿ, ಇವತ್ತು ಬಿಡು. ನಾಳೆ ಬೆಳಗ್ಗೆ ಅವಳಿಗೆ ಪ್ರಪೋಸ್ ಮಾಡು.
ಏನಮ್ಮ ಪೂಜಾ, ಹೇಗಾಗ್ತಾ ಇದೆ ಕೆಲಸ? MD ಅನ್ನೋ ಜವಾಬ್ದಾರಿ ಹೊತ್ಕೊಂಡಿದೀಯಾ? ಚೆನ್ನಾಗಿದ್ಯಾ? ಹಾ ಮಾವ, ಪರವಾಗಿಲ್ಲ. ಮನೇಲಿ ನೀನು ಕನ್ನಿಕಾ ಹಾವು ಮುಗಿಸಿ ತರ ಜಗಳ ಆಡ್ತಿರ್ತೀರ, ಅಲ್ಲೂ ಅದನ್ನ ಮಾಡ್ತಿಲ್ಲ ತಾನೇ? ಅಯ್ಯಯ್ಯೋ ಇಲ್ಲ ಮಾವ, ಪಾಪ ಕನಿಕಾ ತುಂಬಾ ಹೆಲ್ಪ್ ಮಾಡ್ತಿದ್ದಾಳೆ. ನನಗೆ ಕೆಲ್ಸ ಗೊತ್ತಿಲ್ಲ ಅಂದ್ರೆ ಸಾಕು, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ದಾಳೆ. ಹೌದೇನಮ್ಮ ಕನ್ನಿಕಾ? ವೆರಿ ಗುಡ್, ವೆರಿ ಗುಡ್. ಹಾಗಾದ್ರೆ ಈ ಮನೇಲಿ ಎಲ್ಲಾನು ಒಳ್ಳೇದಾಗ್ತಿದೆ ಅಂತ ಆಯ್ತು. ಹೋಗೋಣ, ಎಲ್ಲಾನು ಒಳ್ಳೇದಾಗ್ತಾ ಇದೆ. ಆದ್ರೆ ಇನ್ನೂ ಒಂದು ವಿಷಯ ಬಾಕಿ ಇದೆ. ಇನ್ನೊಂದು ವಿಷಯನಾ? ಏನಪ್ಪಾ ಅದು? ನಿನ್ ಮದುವೆ. ಅದೊಂದು ಆಗ್ಬಿಟ್ರೆ ಸಂತೋಷ ಅಲ್ವಾ? ಮಕ್ಕಳ ಎದೇಳಿ ಒಳಗೋಗಿ ಮಲ್ಕೊಳ್ಳಿ. ಬಂಗಾರಿ ಎದೇಳಮ್ಮ, ಒಳಗೋಗಿ ಮಲ್ಕೊ. ಮಕ್ಕಳ, ನನ್ನ ನಿರ್ಧಾರದಿಂದ ನೀವಿವತ್ತು ಇಷ್ಟೆಲ್ಲ ಕಷ್ಟ ಪಡ್ಬೇಕಾಗಿ ಬಂದಿದೆ. ನಿಮ್ ಒದ್ದಾಟ ನನ್ನ ಕೈಯಲ್ಲಿ ನೋಡಕ್ಕಾಗ್ತಿಲ್ಲ. ಆದ್ರೆ ನನ್ನ ಸ್ವಾಭಿಮಾನಕ್ಕೋಸ್ಕರ ನಾನು ಈ ನಿರ್ಧಾರ ತಗೊಳ್ಳೇಬೇಕಾಯ್ತು. ಇದರಿಂದ ನಿಮಗ್ ತುಂಬಾನೇ ಕಷ್ಟ ಆಗ್ತಿದೆ ಅಂತ ನನಗೆ ಗೊತ್ತು. ಮಕ್ಕಳ, ಕ್ಷಮಿಸ್ಬಿಡಿ ಮಕ್ಕಳ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಅಳ್ತಾ ಇದೆಯಮ್ಮ, ಏನಾಯ್ತು? ಮಕ್ಕಳು ನೆಲದ ಮೇಲೆ ಮಲಗಿದ್ವು ಅಂತ ಬೇಜಾರಾಯ್ತಾ? ಹೌದತ್ತೆ, ನನ್ನ ಮಕ್ಕಳಿಗೆ ಪಾಪ ಕಷ್ಟ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ. ಅವ್ರು ಕೇಳಕ್ ಮುಂಚೆನೆ ಅವ್ರು ಬಯಸಿದ್ದವ್ರು ಕಣ್ಮುಂದೆ ಬಂದಿರ್ತಿತ್ತು. ಆದ್ರೆ ಈಗ ನೋಡಿ ಅತ್ತೆ ಎಷ್ಟು ಕಷ್ಟ ಪಡ್ತಿದ್ದಾರೆ. ಭಾಗ್ಯ, ಮಕ್ಕಳಿಗೆ ಕಷ್ಟ ತೋರಿಸಿನೇ ಬೆಳೆಸ್ಬೇಕು. ಇಲ್ಲ ಅಂದ್ರೆ ಮನೆ ಹಾಳ ಇದಾನಲ್ಲ ತಾಂಡವ, ಅವನ್ ಥರ ಆಗೋಗ್ತಾರಷ್ಟೆ. ಏನು ಗೊತ್ತಾಗಲ್ಲ. ಎಲ್ಲ ಸುಖಾನು ತಂದು ಅವ್ರ ಕಾಲು ಕೆಳಗೆ ತಂದು ಸುರಿದು ಬಿಟ್ರೆ ಹೀಗೆ ಆಗೋದು. ಅವ್ರಿಗೆ ಕಷ್ಟದ ಬೆಲೆನೂ ಗೊತ್ತಾಗಲ್ಲ, ಆ ಸುಖದ ಬೆಲೆನೂ ಗೊತ್ತಾಗಲ್ಲ. ಈ ತಾಂಡವ್ಗೆ ಅದೇ ಆಗಿತ್ತು. ಅವನಿಗೆ ನಿನ್ ಬೆಲೆ ಗೊತ್ತೇ ಆಗ್ಲಿಲ್ಲ ನೋಡು. ಬಿಡಿಯತ್ತೆ, ಈಗ ಯಾಕೆ ಅವ್ರ ಮಾತು? ಅದು ನಿಜ ಅನ್ನು. ಇಂಥ ತಂಪು ಹೊತ್ತಲ್ಲಿ ಆ ಪಾಪಿಗಳ ಹೆಸರು ತಗೋಬಾರ್ದು. ತಗೊಂಡ್ರೆ ನಿಂತ ಜಾಗದಲ್ಲಿ ಬಿರಿ 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 ಬಿಸಿಲು ಬಂದ್ಬಿಡತ್ತೆ. ಆದ್ರೆ ಭಾಗ್ಯ ನೋಡು, ನೀನು ಇದನ್ನು ಯೋಚನೆ ಮಾಡು. ನಿನಗೆ ಕಷ್ಟಗಳಿವೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ನಿನ್ ಸುತ್ತ ನಿನಗೆ ಬೇಕಾದವರಿದ್ದಾರೆ.